ನಮಸ್ಕಾರ. ಇವತ್ತು ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು ನಮ್ಮೆಲ್ಲರಿಗೂ ಸಂತೋಷದ ಒಂದು ವಿಷಯ ಆಗಿದೆ. ಏನಂತೆ ಅಣ್ಣ ಈಗ ಅದೇ ಹೇಳಿದ್ರು, ನನಗೆ ನಿನ್ನೆ ಗೊತ್ತಾಯ್ತಪ್ಪ, ನನಗೆ ವಿಷಯನೇ ಗೊತ್ತಿಲ್ಲ ಅಂತೇಳಿ. ಅಂದ್ರೆ ಅವ್ರ ಅಭಿಮಾನಿಗಳು ಯಾವ ಮಟ್ಟಕ್ಕಿದ್ದಾರೆ ನೋಡಿ. ಅಣ್ಣನಿಗೆ ವಿಷಯನೇ ಗೊತ್ತಿದ್ದೇನೆ ಈ ಎಲ್ಲವನ್ನು ತಯಾರಿ ಮಾಡಿದ್ದಾರೆ. ಸುಮ್ಮನೆ ಹಾಗೇನೆ ಈ ಜನರೆಲ್ಲ ಸೇರಿಸೋದು ತುಂಬಾ ಕಷ್ಟ ಇದೆ. ಅಂತದ್ರಲ್ಲಿ ಅಭಿಮಾನಿಗಳು ತಾನೇನೆ ಅಣ್ಣನ ಹತ್ರ ಬರ್ತಾವ್ರೆ ಅಂತಂದ್ರೆ ಅವ್ರು ಮಾಡಿರುವಂತ ಧರ್ಮ ಕಾರ್ಯ, ಅವ್ರು ನಡೆಸ್ಕೊಟ್ಟಿರುವಂತ ಯುವಕರಿಗೆ ಎಷ್ಟು ಮಾರ್ಗದರ್ಶಕರಾಗಿದ್ದಾರೆ. ಮತ್ತೆ ಈ ಬಡಾವಣೆ ಸುತ್ತಮುತ್ತ ನನ್ನ ಪ್ರಕಾರ ಬೆಂಗಳೂರು ಅಷ್ಟೇ ಅಲ್ಲ ಅವ್ರು ಸೀಮಿತ. ನಾನು ತಿಳಿದ ಮಟ್ಟಿಗೆ ನಾನು ಹಲವಾರು ಜಿಲ್ಲೆಗಳಿಗೆ ಪ್ರವಾಸ ಹೋಗ್ತಾ ಇರ್ತೀನಿ ಸಂಘಟನೆ ದೃಷ್ಟಿಯಿಂದ. ಮಾಗಡಿಗೆ ಹೋಗ್ಲಿ, ಬೆಳಗಾವಿಗೆ ಹೋಗ್ಲಿ, ಸುರೇಶ್ ಗೌಡ್ರು ಗೊತ್ತಂತ ನನ್ನನ್ನೇ ಕೇಳ್ತಾರೆ ಇಲ್ಲಿ. ಆ ಮಟ್ಟಿಗೆ ಅಣ್ಣವ್ರು ಬೆಳೆದಿದ್ದಾರೆ. ಅಂತ ವ್ಯಕ್ತಿಯನ್ನ ಇವತ್ತು ನಮ್ಮೆಲ್ಲರ ಮಧ್ಯೆ ಕುಣಿಸಿ ನಾವು ಅವ್ರನ್ನ ನಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡ್ತಾ ಇದೀವಲ್ಲ, ಅದು ನಮ್ಮೆಲ್ಲರಿಗೂ ಸಿಕ್ಕಿರುವಂತ ಒಂದು ದೊಡ್ಡ ಮಟ್ಟದ ಭಾಗ್ಯ ಅಂತ ಹೇಳಿ ಇಷ್ಟಪಡ್ತೀನಿ. ಅಣ್ಣವ್ರಿಗೆ ನಾವು ಯಾವ ಮಟ್ಟಿಗಿದೀವಿ ಅಂತಂದ್ರೆ, ಅವರು ಒಂದು ಹೆಸರಲ್ಲೇನೆ ನಾವ್ ಏನ್ ಕೆಲಸ ಬೇಕಾದ್ರೂ ಮಾಡುವಂತ ಒಂದು ಎಲ್ಲರೂ ಅಭಿಮಾನ ತೋರಿಸ್ತಾ ಇದ್ದಾರೆ. ಇಂಥ ಒಂದು ಅಣ್ಣನವರ ಸ್ವಭಾವವನ್ನ ನಾವು ಯಾವ ರೀತಿ ಹೊಗಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಈ ಒಂದು ಸುಬ್ರಹ್ಮಣ್ಯನ ಭಾಗದಲ್ಲಿ ಆಟ ಆಡಿದು ಬೆಳೆದಂತ ನಮ್ಮ ಅಂಗಳದಲ್ಲಿ, ಮನೆ ಅಂಗಳದಲ್ಲಿ ಬೆಳೆದಂತ ಒಂದು ಮಗು, ಚಿಕ್ಕ ಮಗು ಇವತ್ತು ಬೆಂಗಳೂರಾದ್ಯಂತ ಹಾಗೂ ಕರ್ನಾಟಕದಾದ್ಯಂತ ಬೆಳೆದಿದ್ದಾರೆ ಅಂತಂದ್ರೆ ಯಾವುದೇ ಒಂದು ರಾಜಕೀಯ ಹಿನ್ನೆಲೆ ಇದೆ. ಮುಖ್ಯವಾಗಿ ಇದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಎಲ್ಲರೂ ಬೆಳೆಯೋರು ಒಂದು ತಂದೆ ಹಿನ್ನೆಲೆ ಇರುತ್ತೆ, ಅಥವಾ ಏನೋ ಒಂದು ಹಣದ ಅನುಭವ ಇರುತ್ತದೆ, ಅಥವಾ ರಾಜಕೀಯ ಹಿನ್ನೆಲೆಯಲ್ಲಿ ಬೆಳೀತಾರೆ. ಆದ್ರೆ ಯಾವುದೇ ಹಿನ್ನೆಲೆ ಇಲ್ಲದೆ ಏಕಾಂಗಿಯಾಗಿ ತನ್ನ ಸ್ವಇಚ್ಛಕ್ಕೆ ಬೆಳೆದವರು ಅಂತಂದ್ರೆ ಆ ತಾಯಿ ನಮ್ಮ ಚಾಮುಂಡೇಶ್ವರಿ ಅನುಗ್ರಹ ಸದಾ ಇದೆ ಅಂತಾನೆ ನಾನು ಹೇಳಿ ಇಚ್ಛೆ ಪಡ್ತೀನಿ. ಇಂಥವ್ರನ್ನ ನಾವು ನಮ್ಮ ನಾಯಕರಾಗಿ, ಜನಪ್ರತಿನಿಧಿಯಾಗಿ ನಾವು ಮಾಡ್ಕೊಂಡ್ರೆ ನಮ್ಮ ಬಡಾವಣೆಗೆ ಮುಂದಿನ ನಮ್ಮ ಜನರೇಷನ್ ಅಂತ ಏನ್ ಹೇಳ್ತೀವಿ, ಪೀಳಿಗೆಗಳಿಗೆ ಒಳ್ಳೆ ಉನ್ನತ ಮಟ್ಟದ ಎಲ್ಲಾ ರೀತಿಯ ಬೆಳವಣಿಗೆ ಆಗ್ತದೆ. ವ್ಯಾಸಂಗ ಇರ್ಬೋದು, ಕ್ರೀಡಾ ಚಟುವಟಿಕೆಗಳಿರ್ಬೋದು, ಎಲ್ಲರಿಗೂ ಅನುಕೂಲ ಆಗ್ತದೆ. ಆದ್ರಿಂದ ನಾವೆಲ್ಲರೂ ಸಹ ಒಮ್ಮತದಿಂದ, ನಾವು ಇಲ್ಲಿ ಯಾವುದೇ ರಾಜಕೀಯ ಪಕ್ಷವನ್ನ ನೋಡ್ತಾ ಇಲ್ಲ. ಅಣ್ಣನವರ ವ್ಯಕ್ತಿತ್ವ, ನಮ್ಮ ಸುರೇಶ್ ಗೌಡ್ರವರ ಒಂದು ಸ್ವಭಾವವನ್ನು ನೋಡಿ ಅವ್ರ ವ್ಯಕ್ತಿತ್ವಕ್ಕೋಸ್ಕರ ನಾವೆಲ್ಲರೂ ಬಂದಿರುವಂತದ್ದು. ನಮ್ಗೆ ರಾಜಕೀಯ ಪಕ್ಷ ಬೇಡ, ಅಣ್ಣ ಬೇಕು. ಅಣ್ಣನಿಗೋಸ್ಕರ ಸದಾ ನಾವು ಅವ್ರ ಜೊತೆ ಇರ್ತೀವಿ. ಅವ್ರು ಯಾವುದೇ ಪಕ್ಷಕ್ಕೆ ಹೋಗ್ತಾರೋ, ಏನೇ ಮಾಡ್ತಾರೋ, ಆದ್ರೆ ಏನಂದ್ರೆ ಅವ್ರ ಮೇಲೆ ನಂಬಿಕೆ ಇದೆ. ನಮ್ಗೆ ದೊಡ್ಡ ಮಟ್ಟದ ಒಂದು ನಂಬಿಕೆ ಇದೆ. ಅವರು ಯಾವುದೇ ಪಕ್ಷಕ್ಕೆ ಸೇರಿದ್ರು ಸಹ ನಮ್ಮ ಬಡಾವಣೆ, ನಮ್ಮ ಸಮಾಜಕ್ಕೆ, ನಮ್ಮ ಯುವಕರಿಗೆ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ ನಮ್ಮಲ್ಲಿ ಎಲ್ಲರಿಗೂ. ಆ ಒಂದು ಭರವಸೆಯನ್ನ ಅವ್ರು ಮೂಡಿಸಿದ್ದಾರೆ. ಸುಮ್ಮನೆ ಭರವಸೆ ಬರಲ್ಲ, ಅವ್ರು ಮಾಡಿದ್ರೆ ಭರವಸೆ ಬರೋದು. ಇವತ್ತು ಒಬ್ಬ ವ್ಯಕ್ತಿ ಯಾವುದೇ ಒಂದು ರಾಜಕೀಯ, ನಾನೆಲ್ಲ ಹೇಳಿದೆ, ರಾಜಕೀಯ ಹಿನ್ನೆಲೆ ಇದ್ದಾರೆ, ಈ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತಾರೆ ಅಂತಂದ್ರೆ ಯಾವ ರೀತಿ ನಾವು ಅವ್ರನ್ನ ಉಳ್ಬೇಕು, ಯಾವ ರೀತಿ ನಾವು ಅವ್ರಿಗೆ ಮನ್ನಣೆ ಕೊಡಬೇಕು ಅನ್ನೋದನ್ನ ನನ್ಗೆ ಹೇಳಕ್ ಆಗ್ತಾ ಇಲ್ಲ. ದಯವಿಟ್ಟು ನಾವೆಲ್ಲರೂ ಒಮ್ಮತದಿಂದ ವ್ಯಕ್ತಿಗೋಸ್ಕರ ಓಡಾಡೋಣ, ವ್ಯಕ್ತಿಗೋಸ್ಕರ ಕೆಲಸೋಣ, ವ್ಯಕ್ತಿಯನ್ನ ನಮ್ಮ ಸಮಾಜಕ್ಕೆ ಒಂದು ಉನ್ನತ ಕೊಡುಗೆಯನ್ನು ಕೊಡೋಣ. ಆ ವ್ಯಕ್ತಿಯನ್ನ ನಮ್ಮೆಲ್ಲರ ಮನೆ ಮಗನ ನಾವೆಲ್ಲರೂ ಒಮ್ಮತದಿಂದ ಆಯ್ಕೆ ಮಾಡೋಣ ಅಂತೇಳಿ ನನ್ನ ಒಂದು ಸಣ್ಣ ಒಂದು ಹೇಳಿಕೆಯನ್ನ ಹಾಗೂ ಮನವಿಯನ್ನ ತಮ್ಮಲ್ಲಿ ಹಂಚ್ಕೊಂತಾ ಇದ್ದೀನಿ. ದಯವಿಟ್ಟು ನಾನೇನಾದ್ರು ಮಾತಿನ ಬರದಲ್ಲಿ ತಪ್ಪಾಡಿದ್ರೆ ದಯಮಾಡಿ ಕ್ಷಮಿಸಿ. ಮತ್ತೊಮ್ಮೆ ಅಣ್ಣವರಿಗೆ ಶುಭವಾಗಲಿ. ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಇರಲಿ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಆಯುಸ್ಸು ಕೊಡ್ಲಿ. ಜೊತೆಗೆ ನಮ್ಮ ಮದ್ದೂರಮ್ಮ ದೇವತೆ ಇಲ್ಲೇ ಇದ್ದಾರೆ, ಮದ್ದೂರಮ್ಮ ಆಶೀರ್ವಾದ ಸಹ ಸಿಗಲಿ ಅವರಿಗೆ ಅಂತೇಳಿ ಹೇಳಿ ಇಚ್ಛೆ ಪಡ್ತೀನಿ. ತುಂಬ ಧನ್ಯವಾದಗಳು ಸರ್.